ನಮಸ್ಕಾರ ಸ್ನೇಹಿತರೆ, ಮನೋವಿಹಾರ ಚಾನಲ್ಗೆ ಸ್ವಾಗತ. ಹೌದು ಸ್ನೇಹಿತರೆ, ಕಿರುತೆರೆ ನಟಿ ಶೋಭಿತಾ ಇನ್ನಿಲ್ಲ ಎನ್ನುವುದು ವಿಷಾದಕರ ಸಂಗತಿಯಾಗಿದೆ. ಕಿರುತೆರೆ ನಟಿ ಶೋಭಿತಾರವರು ಹೈದರಾಬಾದಿನಲ್ಲಿ ತನ್ನ ನಿವಾಸದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇವರು ಮೂಲತಃ ಸಕಲೇಶ್ಪುರದ ಹೇರೂರು ಗ್ರಾಮದವರು. ಶೋಭಿತಾ ಶಿವಣ್ಣರವರು ಕೃಷ್ಣ ರುಕ್ಮಿಣಿ, ಬ್ರಹ್ಮಗಂಟು, ನಿನ್ನಿಂದಲೇ, ಮನಸ್ಸೆಲ್ಲ ನೀನೆ, ಗಾಳಿಪಟ, ಅಮ್ಮವರು ಎನ್ನುವ ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿದ್ದರು. ಇವರು ತಾನು ದುಡಿದು ಕೂಡಿಟ್ಟ ಹಣದಲ್ಲಿ ಊರಲ್ಲಿ ಮನೆ ಕಟ್ಟಿಸಿದರು. ಆದರೆ ಅವರ ತಂದೆಯವರಿಗೆ ಆ ಮನೆಯಲ್ಲಿ ವಾಸ ಮಾಡುವ ಅದೃಷ್ಟ ಇರಲಿಲ್ಲ. ಅವರ ತಂದೆ ಕೂಡ ತೀರಿಕೊಂಡರು. ಆ ನೋವು ಕೂಡ ಶೋಭಿತಾರವರನ್ನು ತುಂಬ ಕಾಡುತ್ತಿತ್ತು. ಸಹಾಯ ಮನೋಭಾವವುಳ್ಳ ಮನಸ್ಥಿತಿಯವರಾದ ಶೋಭಿತಾರವರು ತನ್ನ ಕಷ್ಟಗಳನ್ನು ಯಾರ ಹತ್ತಿರವೂ ಹೇಳುತ್ತಿರಲಿಲ್ಲವಂತೆ. ಶೋಭಿತಾ ಶಿವಣ್ಣರವರು ಮದುವೆ ಬಳಿಕ ಹೈದರಾಬಾದಿನಲ್ಲೇ ನೆಲೆಸಿದ್ದರು. ಬದುಕಿದ್ದರೆ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗುತ್ತಿತ್ತು. ದುರದೃಷ್ಟವಶಾತ್ ಅವರಿಲ್ಲ ಈಗ. ಅವರು ಕೈಗೊಂಡ ಈ ದುಡುಕಿನ ನಿರ್ಧಾರ ಸರಿ ಇಲ್ಲ ಅನಿಸುತ್ತಿದೆ ಅಲ್ಲವೇ? ಯಾರ ಹತ್ತಿರವಾದರೂ ತನ್ನ ಮನಸ್ಸಿನ ಮಾತುಗಳನ್ನು ಹೇಳಬೇಕಿತ್ತು ಅಲ್ವಾ? ಏನೇ ಆಗಲಿ, ಉತ್ತಮ ನಟಿ ಶೋಭಿತಾ ಶಿವಣ್ಣರವರ ಆತ್ಮಕ್ಕೆ ಶಾಂತಿ ಕೋರೋಣ. ನನ್ನ ಚಾನಲ್ ಮೂಲಕ ನಾನು ಹೇಳಬಯಸುವುದು ಇಷ್ಟೇ: ಆತ್ಮಹತ್ಯೆಗೆ ಶರಣಾಗುವ ಮುನ್ನ 100 ಬಾರಿ ಯೋಚಿಸಿ. ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಗಬಹುದು. ಎಲ್ಲ ಕಷ್ಟಗಳಿಗೂ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ ಅಲ್ವಾ? ಸಾಯುವುದಕ್ಕೆ ಒಂದೆರಡು ದಾರಿಯಾದರೆ ಬದುಕಲು ಹಲವಾರು ದಾರಿ ಇದೆ ಅಲ್ಲವೇ? ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.